ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದೊಳಗೆ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಮಾತಾಡೋದೈತಿ. ಏನಪ್ಪಾ ಅಂದ್ರೆ ಈಗ ಒಂದು ಕುರಿ ಸಾಕಾಣಿಕೆ ಅನ್ನೋದು ಒಂದೇನೈತಲ್ಲ ಟ್ರೆಂಡ್ ಆಗ್ಬಿಟ್ಟೈತಿ. ಈಗ ಎಲ್ಲರಿಗೂ ಒಂಥರ ಫ್ಯಾಷನ್ ಅಥವಾ ಟ್ರೆಂಡು ಅಥವಾ ಅದರಿಂದ ಸೈಡ್ ಬಿಸ್ನೆಸ್ ಅನ್ನೋರಂಗ ಎಲ್ಲರೂ ಯುವಕರು ಎಲ್ಲರೂ ಇದಕ್ಕೆ ಇಳಿಯತ್ತಾರ ಕುರಿ ಸಾಕಾಣಿಕೆ ಮಾಡ್ಬೇಕಂತ. ಆದ್ರೆ ಕರೆಕ್ಟಾಗಿ ಅವ್ರಿಗೆ ಮಾಹಿತಿ ಗೊತ್ತಿಲ್ಲ. ಕುರಿ ಸಾಕಾಣಿಕೆ ಒಳಗೆ 80% ಜನ ಬರೀ ಲಾಸ್ ಒಳಗೆ ಕೈ ತಗೊಳ್ಳೋದಾಗೈತಿ. ಸೊ ಯಾವೆಲ್ಲ ರೀಸನ್ ಇಂದ ಯಾವೆಲ್ಲ ಕಾರಣಗಳಿಂದ ಕುರಿ ಸಾಕಾಣಿಕೆ ಒಳಗೆ ಲಾಸ್ ಆಗುತ್ತೆ ಅನ್ನೋದು ಇವತ್ತ ನಾನು ನಿಮ್ಗೆ ಹೇಳ್ತೀನಿ ಅಂತ. ಸೊ ಹೊಸದಾಗಿ ಯಾರಾದ್ರೂ ಕುರಿ ಸಾಕಾಣಿಕೆ ಮಾಡೋದಿದ್ರ ಅಥವಾ ಮಾಡಿ ಲಾಸ್ ಆಗಿದ್ರ ಈ ವಿಡಿಯೋ ನೋಡೋದ್ರಿಂದ ನಿಮ್ಗೆ ಮುಂದೆ ಮಾಡುವಂತ ತಪ್ಪುಗಳು ಅಥವಾ ಈಗ ಆಗ್ತಿರುವಂತ ಮಿಸ್ಟೇಕ್ಗಳನ್ನ ಸರಿಪಡಿಸ್ಕೊಳ್ಬಹುದು ಅಂತ ಹೇಳ್ತೀನಿ. ಮೊದಲನೇದಾಗಿ ಎಲ್ಲರೂ ಕುರಿ ಸಾಕಾಣಿಕೆ ಮಾಡ್ಬೇಕಂತ ಅನ್ಕೊಳತ್ತಿದ್ದು ಒಬ್ಬರನ್ನ ನೋಡಿ ಒಬ್ರು ಮಾಡ್ಬೇಕು ಅನ್ಕೊಂತಾರ. ಆ ಒಬ್ಬರನ್ನ ನೋಡಿ ಒಬ್ರು 3,000 ಲಾಭ, 6,000 ಲಾಭ ಅಥವಾ ಲಕ್ಷಗಟ್ಲೆ ದುಡಿತೀವಿ ವರ್ಷಕ್ಕೆ ಅಂತ ಹೇಳ್ತಾರೆ. ಸೊ ಅದರಿಂದ ಅವ್ರು ಕುರಿ ಸಾಕಾಣಿಕೆಗೆ ಇಳಿಯತ್ತಾರ. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಯಾಕೆಲ್ಲರೂ ಈ ಕುರಿ ಸಾಕಾಣಿಕೆ ಅನ್ನೋದನ್ನ ಆಯ್ಕೆ ಮಾಡ್ಕೊಳತ್ತಾರ ಅಂತೇಳಿ. ಸೊ ಇವತ್ತಿನ ಟಾಪಿಕ್ ಒಳಗೆ ನಾನು ಆಗಲೇ ಹೇಳ್ದಂಗೆ ಕುರಿ ಸಾಕಾಣಿಕೆ ಒಳಗೆ ಯಾಕೆ ಲಾಸ್ ಆಗುತ್ತೆ ಅಂತ ನನ್ಗೆ ರೀಸೆಂಟಾಗಿ ಒಬ್ರು ಕಮೆಂಟ್ ಮಾಡಿ ಕೇಳಿದ್ರು. ಮರಿಗಳಿಗೆ 1-2-3 ಮರಿಗಳಿಗೆ ಅವರು ಸ್ವಲ್ಪ ಬಜೆಟ್ ಇಟ್ಕೊಂಡು 10 ಮರಿಗಳನ್ನ ಸಾಕಾಗತ್ತಾರಂತ. ಆ 10 ಮರಿ ಒಳಗೆ 2-3 ಮರಿಗಳಿಗೆ ವಿಪರೀತ ಜ್ವರ, ಮೆಡಿಸಿನ್ ಕೊಟ್ರು ಜ್ವರ ಕಮ್ಮಿ ಆಗತ್ತಿಲ್ಲ. ಸೊ ಇದಕ್ಕೆ ಏನ್ ರೀಸನ್ ಅನ್ನೋದು ಗೊತ್ತಾಗವಲ್ದು. ಡಾಕ್ಟರ್ ಎಲ್ಲ ಬಂದು ವಿಸಿಟ್ ಮಾಡಿ ಹೋಗತ್ತಾರಂತ, ಆದ್ರೂ ಅದಕ್ಕೆ ಜ್ವರ ಕಡಿಮೆ ಆಗವಲ್ದು ಅಂತ ಕೇಳಿದ್ರು. ಸೊ ಇದಕ್ಕೆ ರೀಸನ್ ಏನಿರುತ್ತಪ್ಪ ಅಂದ್ರೆ ಕರೆಕ್ಟ್ ಆಗಿ ವ್ಯಾಕ್ಸಿನೇಷನ್ ಮಾಡ್ಸಿರೋದಿಲ್ಲ, ಅದಾದ್ಮೇಲೆ ಡಿವಾರ್ಮಿಂಗ್ ಮಾಡ್ಸಿರೋದಿಲ್ಲ. ಈಗ ಪ್ರತಿಯೊಬ್ರು ಕಂಪಲ್ಸರಿಯಾಗಿ ಪಾಲಿಸುವಂಥದ್ದು ಏನಂದ್ರೆ ಡಿವಾರ್ಮಿಂಗ್ ಕಂಪಲ್ಸರಿಯಾಗಿ ಎಲ್ಲರೂ ಮಾಡಿಸ್ತಾರ. ಮರಿಗಳನ್ನ ತಂದ ಮೇಲೆ 3 ದಿನಕ್ಕೆ ಡಿವಾರ್ಮಿಂಗ್ ಮಾಡಿಸ್ತಾರ ಆಲ್ಮೋಸ್ಟ್ ಎಲ್ಲರೂ ಕುರಿ ಸಾಕಾಣಿಕೆ ಒಳಗ. ಆದ್ರೂ ಏನಂದ್ರ ನೀವು ಡಿವಾರ್ಮಿಂಗ್ ಮಾಡಿಸಿದ್ರು ಡಿವಾರ್ಮಿಂಗ್ ಮರಿಗಳಿಗೆ ಹತ್ತಿರಲ್ಲ. ಡಿವಾರ್ಮಿಂಗ್ ಮರಿಗಳಿಗೆ ಹತ್ತಿಲ್ಲ ಅಂತ ಹೇಳಿ 15 ದಿನಕ್ಕಿಂತ ಮುಂಚೆನೆ ನಾವೇನಾದ್ರೂ ಅದನ್ನ ಐಡೆಂಟಿಫೈ ಮಾಡ್ಕೊಂಡು ರೀಡೋಸ್ ಏನಾದ್ರು ಕೊಟ್ಟ 15 ದಿನ ಆದ್ಮೇಲೆ ಮರಿಗಳು ಇಂಪ್ರೂವ್ ಆಗೋ ಚಾನ್ಸಸ್ ಇರ್ತಾವೆ. ಸೊ ಅದು ಯಾರೋ ಅಬ್ಸರ್ವ್ ಮಾಡಲ್ಲ. ನಾವು ಡಿವಾರ್ಮಿಂಗ್ ಮಾಡ್ಬೇಕಿತ್ತು 3 ದಿನ ಆದ್ಮೇಲೆ ಡಿವಾರ್ಮಿಂಗ್ ಮಾಡೀವಿ, ಸೊ ಅದೆಲ್ಲ ಡೋಸ್ ಎಲ್ಲ ಹತ್ತಿರ್ತೈತಿ ಅನ್ಕೊಂಡಿರ್ತಾರ. ಸೊ ವಿಪರೀತ ಜ್ವರ ಬಿಟ್ಟು ಜ್ವರ ಬರೋದು, ಮತ್ತ ಮರಿಗಳು ಎಷ್ಟೇ ಮೇವು ಹಾಕಿದ್ರು ಇಂಪ್ರೂವ್ಮೆಂಟ್ ಆಗ್ತಿಲ್ಲ, ಸರಿಯಾಗಿ ಫುಡ್ ತಿಂತಿಲ್ಲ, ನೀರು ಕುಡಿತಿಲ್ಲ ಅಂದ್ರೆ ಅದಕ್ಕೆ ಮೇನ್ ರೀಸನ್ ಇರೋದು ಡಿವಾರ್ಮಿಂಗ್ ಮತ್ತು ವ್ಯಾಕ್ಸಿನೇಷನ್ ಆಗಿರೋದು. ಫಸ್ಟ್ ಲಾಸ್ ಬರೋದ ಇದ್ರೊಳಗ ಏನಂದ್ರೆ ಡಿವಾರ್ಮಿಂಗ್ ಮಾಡಿದ್ರೆ ಅಷ್ಟೇ ಸಾಕು, ವ್ಯಾಕ್ಸಿನೇಷನ್ ಏನ್ ನಡಿತೈತ್ ಬಿಡು ಅನ್ಕೋತಾರ. ಸೊ ವ್ಯಾಕ್ಸಿನೇಷನ್ ನಡಿತೈತ್ ಬಿಡು ಅನ್ಕೊಳಕ್ಕೆ ಆಗಲ್ಲ. ಯಾಕಂದ್ರ ವ್ಯಾಕ್ಸಿನೇಷನ್ ಅನ್ನೋದು ಅವರು ಅದಕ್ಕೆ ಯಾಕೆ ಖರ್ಚು ಮಾಡ್ಬೇಕು ಅನ್ಕೋತಾರ. ವ್ಯಾಕ್ಸಿನೇಷನ್ ಅನ್ನೋದು ಖರ್ಚಲ್ಲ, ಅದೊಂದು ಇನ್ವೆಸ್ಟ್ಮೆಂಟ್ ಇದ್ದಂಗ. ಸೊ ನಾ ಲಾಸ್ಟ್ ವಿಡಿಯೋದೊಳಗೆ ವ್ಯಾಕ್ಸಿನೇಷನ್ ಬಗ್ಗೆ ಡೀಟೇಲ್ ಆಗಿ ಹೇಳಿನಿ, ಅಲ್ಲಿ ಹೋಗಿ ಚೆಕ್ ಮಾಡ್ರಿ. ವ್ಯಾಕ್ಸಿನೇಷನ್ PPR, ET, HS ಅನ್ನೋ ವ್ಯಾಕ್ಸಿನೇಷನ್ ಏನದಾವಲ್ಲ ಇವೆಲ್ಲ ಒಂದು ಭಯಾನಕ ರೋಗಗಳು. PPR, ET, HS ಅನ್ನೋ ಭಯಾನಕ ರೋಗಗಳು. ಈ ರೋಗಗಳು ಏನಾದ್ರೂ ಬಂದ್ಬಿಟ್ರೆ ಒಂದ್ಸರಿ ಮರಿಗಳಿಗೆ ಯಾವ ಔಷಧಿ ಕೊಟ್ರು ಮರಿಗಳು ಎಗ್ರ ಆಗಲ್ಲ. ಸೊ ನಮ್ಗೆ ದಕ್ಕುವಂತ ಚಾನ್ಸಸ್ ಕಡಿಮೆ ಇರ್ತಾವ. ವ್ಯಾಕ್ಸಿನೇಷನ್ ಅದ್ರ ಸಂಬಂಧ ನಾವು ವ್ಯಾಕ್ಸಿನೇಷನ್ ಮಾಡಿಸುವಂಥದ್ದು. ರೋಗ ಬಂದ್ಮೇಲೆ ಔಷಧಿ ಕೊಡ್ತಾರ, ರೋಗ ಬರೋಕ್ಕಿಂತ ಮುಂಚೆನೆ ರೋಗ ಬರಬಾರ್ದಂತನ ವ್ಯಾಕ್ಸಿನೇಷನ್ ಮಾಡಿಸ್ತಾರ. ಸೊ ಇದನ್ನ ತಲೆಯಾಗಿ ಇಟ್ಕೊಂಡು ಡಿವಾರ್ಮಿಂಗ್ ಆಗಿಂದನ ಡಿವಾರ್ಮಿಂಗ್ ಹತ್ತೈತೆ ಇಲ್ಲ ಅಂತ ನೋಡ್ಕೊಂಡು ವ್ಯಾಕ್ಸಿನೇಷನ್ ಕಂಪಲ್ಸರಿಯಾಗಿ ಮಾಡಿಸ್ರಿ. ಸೊ 2 ತಿಂಗಳು 3 ತಿಂಗಳು ಮರಿಗಳನ್ನ ಸಾಕ್ತಿವಿ, 6 ತಿಂಗಳು ಸಾಕ್ತಿವಿ ಅಂದ್ರೆ 3 ತಿಂಗಳು ಮೇಲ್ಪಟ್ಟ ಎಲ್ಲಾ ಮರಿಗಳಿಗೂ ET ಮತ್ತು PPR ವ್ಯಾಕ್ಸಿನೇಷನ್ ಮಾಡ್ತಿರ್ತಾರ. ಸೊ ಅವು ನಿಮ್ಮ ಮರಿ ಶೆಡ್ ತಂದಿಂದನ ET ಮತ್ತು PPR ವ್ಯಾಕ್ಸಿನೇಷನ್ ಮಾಡಿಸೋದ್ರಿಂದ ಮರಿಗಳು ಬೆಳವಣಿಗೆನೂ ಚೆನ್ನಾಗಿರುತ್ತಾ, ಹೆಲ್ದಿಯಾಗಿ ಇರ್ತಾವೆ. ರೋಗ ಬರುವಂತ ಚಾನ್ಸಸ್ 90% ತಡೆಗಟ್ಬೋದು ಅಂತ. ಎರಡನೇ ಮಿಸ್ಟೇಕ್ ಬಗ್ಗೆ ಹೇಳ್ಬೇಕಂದ್ರೆ ಆಹಾರ ನಿರ್ವಹಣೆ ತಪ್ಪಾಗಿರುತ್ತೆ. ಸೊ ಯಾವ ರೀತಿ ಅಂದ್ರೆ ಹೊಸದಾಗಿ ಕುರಿ ಸಾಕಾಣಿಕೆ ಮಾಡೋರಿಗೆ ಅಷ್ಟಾಗಿ ಯಾವ ರೀತಿ ಅದಕ್ಕೆ ಫುಡ್ ಹಾಕ್ಬೇಕು ಅನ್ನೋದು ಗೊತ್ತಿರಲ್ಲ, ಯಾವುದೋ ಒಂದು ಪ್ರೊಸೀಜರ್ ಮೇಂಟೈನ್ ಮಾಡ್ತಿರ್ತಾರ. ಸೊ ಅವರು ಬರ್ಬರ್ತಾ ಏನ್ ಮಾಡ್ತಾರ ಅಂದ್ರೆ ಒಂದು ಕಡೆ ಕೇಳ್ಕೊಂಡು ಇಲ್ವಾ ಅವ್ರ ಶೆಡ್ಡಿಗೆ ಯಾರೋ ಒಬ್ರು ವಿಸಿಟ್ ಮಾಡಿ ಈ ತರ ಫುಡ್ ಹಾಕಕ್ಕಿಂತ ಈ ತರ ಫುಡ್ ಹಾಕಿದ್ರ ಒಳ್ಳೆ ಗ್ರೋತ್ ಬರ್ತಾ, ಮರಿಗಳು ಬೆಳವಣಿಗೆ ಚೆನ್ನಾಗಾಗುತ್ತಾ ಅಂತ ಹೇಳ್ತಾರ. ಸೊ ಅದು ಕೇಳಿಂದ ಅವರು ಹಾಕುವಂತ ಫುಡ್ ಜೊತೆಗೆ ಅಥವಾ ಅದನ್ನ ಸ್ಟಾಪ್ ಮಾಡಿ ಇಲ್ಲ ಇನ್ನೊಂದು ಫುಡ್ ಆ್ಯಡ್ ಮಾಡ್ತಾರ. ಸೊ ಮರಿಗಳಿಗೆ ಯಾವಾಗಲೂ ಒಂದು ಫುಡ್, ಹೊಸ ಫುಡ್ ಏನಾದರೂ ಇಂಟ್ರೊಡ್ಯೂಸ್ ಮಾಡಾತಿರಂದ್ರ ಕ್ರಮೇಣವಾಗಿ ಸ್ವಲ್ಪನ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕಾಗತ್ತ. ಏಕಾಏಕಿ ನೀವು ಫುಡ್ ಒಳಗೆ ಏನಾದರೂ ಬದಲಾವಣೆ ಮಾಡಿದ್ರ ಅಲ್ಲಿ ET ರೋಗ ಅಟ್ಯಾಕ್ ಆಗುತ್ತಾ. ಸೊ ನೀವೇನಾದ್ರೂ ET ವ್ಯಾಕ್ಸಿನೇಷನ್ ಮಾಡಿಸಿದಿಲ್ಲ ಅಂದ್ರೆ ET ರೋಗ ಅಟ್ಯಾಕ್ ಆದ್ರೆ ಮರಿಗಳು ಬದುಕುವಂತ ಚಾನ್ಸಸ್ ಭಾಳ ಇರುತ್ತೆ, ಏಕಾಏಕಿ ಸಾವನ್ನಪ್ತಾವ. ಸೊ
ಈ ಮರಿಗಳು ಹಸಿ ಮೇವು ಜಾಸ್ತಿ ತಿಂದಾಗ ಅಥವಾ ಆಹಾರದೊಳಗ ಬದಲಾವಣೆ ಆದಾಗ ಅದಕ್ಕೆ ಡೈಜೆಷನ್ ಪ್ರಾಬ್ಲಮ್ ಆಗ್ತಾವ, ಮತ್ತೆ ಅದಕ್ಕೆ ಸಡನ್ ಆಗಿ ರೋಗ ಬರ್ತಾವ. ಸೊ ಹಾಗಾಗಿ ಆಹಾರದೊಳಗ ಏನೋ ಒಂದು ಫುಡ್ ಪ್ರೊಸೀಜರ್ ಅಥವಾ ಫುಡ್ ಮೆನ್ಯೂ ಏನೋ ಒಂದು ಶೆಡ್ಯೂಲ್ ಏನಾದರೂ ಮೇಂಟೈನ್ ಮಾಡತ್ತಿದ್ರು ಕರೆಕ್ಟಾಗಿ ಮೇಂಟೈನ್ ಮಾಡ್ರಿ. ಇದೇ ಶೆಡ್ಯೂಲ್ನ ನಾವು ಲಾಸ್ಟ್ವರೆಗೂ ಮೇಂಟೈನ್ ಮಾಡ್ತೀವಿ ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡು ಮೇಂಟೈನ್ ಮಾಡ್ರಿ. ಅದಕ್ಕೆ ನಿಮ್ಮ ಶೆಡ್ಯೂಲ್ ಕರೆಕ್ಟಾಗೇ ಇರ್ತಾ ನಿಮ್ಮ ಮರಿಗಳು ನೀವು ಹಾಕುವಂಥ ಫುಡ್ಡಿಗೆ ಕರೆಕ್ಟಾಗಿ ವೇಟ್ಗೇನೂ ಆಗ್ತಾವ. ಸೊ ಇದನ್ನ ತಲೆಯಾಗಿ ಇಟ್ಕೊಂಡು ಫುಡ್ ಪ್ರೊಸೀಜರ್ನ ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ. ಈ ಫುಡ್ ಪ್ರೊಸೀಜರ್ ಚೇಂಜ್ ಮಾಡೋದ್ರಿಂದ ಮರಿಗಳಿಗೆ ಭಾಳಷ್ಟು ಎಫೆಕ್ಟ್ ಕೊಡ್ತಾವ. ಸೊ ಇದು ನೀವು ಅಷ್ಟೇನು ಲಕ್ಷ್ಯ ಇರಲ್ಲ, ಯಾಕಂದ್ರೆ 3 ಹೊತ್ತು ನಾವು ಹಾಕ್ತೀವಿ, 2 ಹೊತ್ತು ನಾವು ಹಾಕ್ತೀವಿ, ಮರಿಗಳು ತಿಂತಿರ್ತಾವ, ಅದಕ್ಕೇನಾಗುತ್ತೆ ಬಿಡೋ ಅಂತ ಅನ್ಕೋತಿರ್ಬೋದು. ಬಟ್ ಹಂಗಾಗಲ್ಲ. ಕಾಳುಗಳನ್ನ ಹೆಚ್ಚಾಗಿ ಕೊಟ್ಟಾಗ, ಹಸಿರು ಮೇವ ಏನಾದರೂ ಹೆಚ್ಚಾಗಿ ಕೊಟ್ಟಾಗ, ಅಥವಾ ಸಡನ್ ಆಗಿ ಬೇರೆ ಫುಡ್ ಯಾವುದಾದ್ರೂ ಮರಿಗಳಿಗೆ ಇಂಟ್ರೊಡ್ಯೂಸ್ ಮಾಡಿದಾಗ ರೋಗ ಬರೋವಂಥ ಚಾನ್ಸಸ್ ಇರ್ತಾ, ಅಲ್ಲಿ ಹೆಚ್ಚಾಗಿ ಈಟಿ ರೋಗ ಕಾಣಿಸ್ಕೊಳ್ಳುತ್ತೆ. ಸೊ ಇದನ್ನ ತಲೆಯಾಗಿ ಇಟ್ಕೊಂಡು ನೀವು ಗಮನದಲ್ಲಿ ಇಟ್ಕೊಂಡು ಮರಿಗಳು ಫುಡ್ ಪ್ರೊಸೀಜರ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ರಿ. ಇದನ್ನ ಏನಪ್ಪ ಅಂದ್ರೆ ಮರಿಗಳಿಗೆ ಮೇವಿನ ಕೊರತೆ ಆಗುತ್ತೆ. ಅದು ಒಣ ಮೇವ ಆಗಲಿ ಅಥವಾ ಹಸಿ ಮೇವ ಆಗಲಿ, ನೀವು ಮರಿಗಳನ್ನ ತರಬೇಕಂದ್ರೆ ಮುಂದಾಲೋಚನೆ ಮಾಡಿ ಸ್ವಲ್ಪ ಸ್ಟಾಕ್, ನಮ್ಗೆ ಹೊಟ್ಟು ಸಿಕ್ಕಿಲ್ಲ ಅಂತ ಸ್ವಲ್ಪ ಹೊಟ್ಟು ಸ್ಟಾಕ್ ಮಾಡ್ಕೊಳ್ಳೋದು, ಅಥವಾ ನೀವು ಮೇವೇನಾದರೂ ಹಚ್ಕೊಂಡಿದ್ರೆ ಮೇವು ಅದು ಕಟಾವು ಡೇಟ್ ಬರೋಕ್ಕಿಂತ ಮುಂಚೆನೇ ನೀವು ಮರಿಗಳನ್ನ ತಂದು ಹಾಕೊಳ್ಳೋದು. ತಂದೀವಿ ಅಂತ ಹೇಳಿ ಇದು ಎಳೆಗಿರುವಂಥ ಮೇವು ಹಾಕೋದು, ಅಥವಾ ಮೇವು ಹಾಕಕ್ಕೆ ಒಣ ಮೇವು ಹಾಕಕ್ಕೆ ಸ್ಟಾರ್ಟ್ ಮಾಡಿದಾಗ ಒಣ ಮೇವು ಕಮ್ಮಿ ಬಿತ್ತಂತ ಕಾಳುಗಳನ್ನ ಹೆಚ್ಚು ಹಾಕೋದು. ಸೊ ಈ ಥರ ಎಲ್ಲ ಆಗ್ತಿರ್ತಾವೆ. ಈ ರೀಸನಿಂದ ಮರಿಗಳ ಬೆಳವಣಿಗೆ ಸರಿಯಾಗಿ ಆಗಲ್ಲ. ಸೊ ಒಂದು ಫುಡ್ ಪ್ರೊಸೀಜರ್ ಏನು ಮೇಂಟೈನ್ ಮಾಡ್ತಿರ್ತೀರಲ್ಲ, ಅದ್ರ ತಕ್ಕಂತೆ ನೀವು ಟೈಮ್ ಟು ಟೈಮು ಇಷ್ಟೇ ಹೊಟ್ಟು, ಇಷ್ಟೇ ಮೇವು, ಹಸಿ ಮೇವು, ಇಷ್ಟೇ ಕಾಳುಗಳನ್ನ ಕರೆಕ್ಟಾಗಿ ಹಾಕುವಂಗೆ ಮೊದಲೇ ನೀವು ಫುಡ್ಡನ್ನ ಸ್ಟೋರ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಭಾಳಷ್ಟು ಜನ ಫುಡ್ ಸ್ಟೋರ್ ಮಾಡಿ ಇಟ್ಕೊಂಡಿರೋದಿಲ್ಲ, ಏಕಾಏಕಿ ಮರಿಗಳನ್ನ ತಂದು ಹಾಕೊಂಡು ಅದಾದಮೇಲೆ ಮುಂದಾಲೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿನೂ ಅವ್ರಿಗೆ ಹೊಡೆತ ಕೊಡುತ್ತೆ. ಇನ್ನು ಭಾಳಷ್ಟು ಜನಕ್ಕೆ ಮಾರ್ಕೆಟಿಂಗ್ ಬಗ್ಗೆ ಐಡಿಯಾನೇ ಇರಲ್ಲ. ಮಾರ್ಕೆಟಿಂಗ್ ಬಗ್ಗೆ ಐಡಿಯಾ ಇಲ್ದಾನೆ ಈ ಫೀಲ್ಡಿಗೆ ಇಳಿದಿರ್ತಾರೆ. ಸೊ ಯಾವ ರೀತಿ ಅಂದ್ರೆ ಅವ್ರು ಅನ್ಕೊಂಡಿರ್ತಾರೆ ಒಂದು 3 ತಿಂಗಳಿಂದ 6 ತಿಂಗಳು ಮರಿಗಳನ್ನ ಸಾಕಿ ನಾವು ಮಾರ್ಕೆಟಿಗೆ ಹೋಗಿ ಸೇಲ್ ಮಾಡಿದ್ರೆ ಒಂದು ಮರಿಯಿಂದ 3,000 ರೂಪಾಯಿ ಬರ್ಬೋದು ಅಂತ. ಇನ್ನು ಸ್ವಲ್ಪ ನೆಗಡಿಗೆ ಸಾರಿ. ಸೊ ಇನ್ನೊಂದಿಷ್ಟು ಜನ ಹೆಂಗೆ ಅನ್ಕೊಂಡಿರ್ತಾರೆ ಅಂದ್ರೆ, ನಾವು ಒಂದಿಷ್ಟು ತಿಂಗಳು ಶೆಡ್ ಒಳಗೆ ಸಾಕಿದ್ರೆ ನಮ್ಮ ಶೆಡ್ಡಿಗೆ ಬಂದು KG ಲೆಕ್ಕಕ್ಕೆ ಮರಿಗಳನ್ನ ಒಯ್ತಾರ ಅಂತ ಹೇಳಿ. ಸೊ ಇವೆಲ್ಲ ಯಾವ ಆಗ್ಲಾರಂಥ ಮಾತುಗಳು. ಯಾಕಂದರೆ ಮಾರ್ಕೆಟಿಂಗ್ ಹೋದ್ರೆ ಅಲ್ಲಿ ಅಂತೂ ನಾವು ಅನ್ಕೊಂಡಿರೋ ರೇಟಿಗೆ ಹೋಗಲ್ಲ, ನಡ್ಕ ದಳ್ಳಾಳಿಗಳು ಅಂತಿರ್ತಾರೆ. ಇನ್ನು ನಮ್ಮ ಶೆಡ್ಡಿಗೆ ಬಂದು ಒಯ್ಯೋರು ಕೂಡ ದಳ್ಳಾಳಿಗಳು ಆಗಿರ್ತಾರೆ. ಅವ್ರು ನಾವು KG ಲೆಕ್ಕಕ್ಕೆ ಕೊಡ್ತೀವಿ ಅಂದರೆ ತೊಗೊಳೋದಿಲ್ಲ, ಎವ್ರೇಜ್ ಒಂದು ರೇಟ್ ಮಾಡಿ ತೊಗೊಂಡು ಹೋಗ್ಬಿಡ್ತಾರೆ ಮರಿಗಳನ್ನ. ಸೊ ಭಾಳಷ್ಟು 90% ಹಿಂಗೆ ಆಗೋ ಚಾನ್ಸಸ್ ಭಾಳ ಇರ್ತಾವೆ. ಸೊ ಇದೆಲ್ಲ ಆಗಿಂದ ಇನ್ನು ಮಾರ್ಕೆಟ್ ಒಳಗೆ ಬ್ಯಾಂಗ್ಳೂರಿಗೆ ಕಳಿಸೋನು ಅಥವಾ ಲಾಟಿಗಟ್ಟಲೆ ಕಳಿಸೋನು, 50-100 ಕುರಿಗಳನ್ನ ಕಳಿಸೋನು ಅಂತ ಹೋದ್ರೂ ಅಲ್ಲಿ ಒಂದು ಬ್ಯಾಚು ಫಿಕ್ಸ್ ಆಗಿರುತ್ತೆ. ಸೊ ಅವ್ರು ಬಂದ್ರೂ ಒಂದು ಕಡೆ ಫಿಕ್ಸ್ ಆಗಿ ದಳ್ಳಾಳಿಗಳು ಇವ್ರ ಮರಿಗಳನ್ನ ಕೊಡಿಸ್ಬೇಕಂತ ಡಿಸೈಡ್ ಮಾಡಿರ್ತಾರೆ. ಸೊ ಅವ್ರ ಕಡೆನೇ ಕೊಡಿಸ್ತಾರೆ, ನಾವು ಹೋಗಿ ಕಾದು ನಿಂತು ವಾಪಸ್ ಬರೋದಾಗುತ್ತೆ. ಸೊ ಇವೆಲ್ಲ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಆ ಫೀಲ್ಡಿಗೆ ಇಳಿದು ನೋಡಿದಾಗೆ ಗೊತ್ತಾಗುತ್ತೆ ಅದು ಮಾರುಕಟ್ಟೆದು ಬೆಲೆ ಏನು, ಮಾರುಕಟ್ಟೆ ಒಳಗೆ ನಮ್ಗೆ ಮಾರ್ಕೆಟಿಂಗ್ ಒಳಗೆ ಎಷ್ಟು ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ. ನಮ್ಮ ಮರಿಗಳು ಎಷ್ಟೆಲ್ಲ ನಾವು 3 ತಿಂಗಳು 6 ತಿಂಗಳು ಸಾಕಿ ಅಷ್ಟು ಫುಡ್ಡು ಕೊಟ್ಟು ಅಷ್ಟೆಲ್ಲ ಮೆಡಿಸನ್ಗೆ ಫುಡ್ಡಿಗೆ ಅಷ್ಟೆಲ್ಲ ಖರ್ಚು ಮಾಡಿ ಆ ಒಂದು ಮಾರ್ಕೆಟಿಂಗ್ ಮಾಡಬೇಕಂತ ಇದು ಮಾರ್ಕೆಟಿಂಗ್ ಹೋದಾಗ ಆ ಮರಿಗಳಿಗೆ ತಕ್ಕಂಥ ವ್ಯಾಲ್ಯೂ ಸಿಗಲಿಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ, ಯಾಕರೆ ಈ ಫೀಲ್ಡಿಗೆ ಇಳಿದೀವಿ ಅಂತ ಅನ್ಸುತ್ತಾ. ಸೊ ಇಂಥವೆಲ್ಲ ಪ್ರಾಬ್ಲಮ್ಗಳಿರ್ತಾವೆ. ಸೊ ಇಳಿದವ್ರಿಗೆ ಗೊತ್ತು ಇದೆಲ್ಲ ಏನು ಅನ್ನೋದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಅಂದರೆ ಇದೇ ಮಾರುಕಟ್ಟೆದ್ದು ಅವ್ರಿಗೆ ಐಡಿಯಾ ಇರೋದಿಲ್ಲ. ನೆಕ್ಸ್ಟ್ ಪಾಯಿಂಟ್ ಹೇಳ್ಬೇಕಂದ್ರೆ ಶೆಡ್ ನಿರ್ವಹಣೆ. ಶೆಡ್ ಯಾವ ರೀತಿ ಇರಬೇಕು ಮರಿಗಳಿಗೆ, ಶೆಡ್ ಯಾವ ರೀತಿ ಇರಬೇಕಂದ್ರೆ ಬೆಳಕು ಗಾಳಿ ಚೆನ್ನಾಗಿ ಮರಿಗಳ ಮೇಲೆ ಬೀಳಬೇಕು, ಬೆಳಕಾಡಬೇಕು, ಗಾಳಿನೂ ಇರಬೇಕು ಶೆಡ್ ಒಳಗೆ. ಸೊ ಕೆಲವೊಬ್ರು ಏನು ಮಾಡ್ತಾರಂದ್ರೆ ಫುಲ್ ಟೈಟಾಗಿ ಅದಕ್ಕೆ ಬೆಳಕು ಬರಬಾರ್ದು, ಗಾಳಿನೂ ಬರಬಾರ್ದು, ಆ ರೀತಿ ಶೆಡ್ ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಸೊ ಅದೆಲ್ಲ ಮಾಡೋದ್ರಿಂದ ಮರಿಗಳು ಮೊದಲೇ ಹೀಟ್ ಇರ್ತಾವೆ. ಸೊ ಜಾಸ್ತಿ ಬೇಸಿಗೆ ಒಳಗಂತೂ ಇನ್ನೂ ಹೀಟ್ ಆಗ್ತಾವೆ. ಸೊ ನೀರು ಬೀಳುವಂಗೆ ಏನಾದರೂ ಆಗಿದ್ರೆ ಮರಿಗಳಿಗೆ ಉಣ್ಣೆ ಜಾಸ್ತಿ ಇರುತ್ತೆ ಮೈ ಮೇಲೆ. ಸೊ ಅಲ್ಲಿ ವೆಟ್ ಆಗಿರುವಂಥ ಜಾಗದೊಳಗೆ ಮರಿಗಳು ಕುಂತು ಎದ್ರೆ ಬೇಗ ಡ್ರೈ ಆಗೋದಿಲ್ಲ, ಅದ್ರ ಸ್ಕಿನ್ ಆಗಲಿ ಅದ್ರ ಹೇರ್ಸ್ ಆಗಲಿ ಡ್ರೈ ಆಗಲ್ಲ, ಅಲ್ಲಿ ಡಿಸೀಸ್ಗಳು ಬರ್ತಾವೆ, ಆಮೇಲೆ ಮರಿಗಳು ಸ್ಮೆಲ್ ಬರ್ತಾವೆ.
ಸೊ ಇದರಿಂದ ಆ ಮರಿಗಳಿಗೆ ರೋಗ ಬರುವಂಥ ಚಾನ್ಸಸ್ ಭಾಳ ಇರ್ತವೆ. ಸೊ ಮೊದಲು ನೀವು ಶೆಡ್ನ ಮೇಯ್ನ ನೀಟಾಗಿ ಇಟ್ಕೋರಿ. ಗಾಳಿ ಬೆಳಕು ಎಷ್ಟು ಬೇಕು ಮರಿಗಳಿಗೆ ಅಷ್ಟು ಹೋಗೋಂಗಿರಬೇಕು. ಮರಿಗಳಿಗೆ ನೀರಿನ ಕೊರತೆ ನೀಗಿಸೋಂಗಿರ್ಬೇಕು. ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬೋದು. ಏನಪ್ಪ ಅಂದ್ರೆ ಎಕ್ಸ್ಪೀರಿಯನ್ಸ್. ಮನುಷ್ಯಾಗ ಯಾವುದೇ ವರ್ಕ್ ಒಳಗೂ ಎಕ್ಸ್ಪೀರಿಯನ್ಸ್ ಇದ್ರೆ ಅಷ್ಟೇ ಅದ್ರೊಳಗೆ ಎಕ್ಸ್ಪರ್ಟ್ ಆಗಿರ್ತಾನೆ, ಅದನ್ನ ಕರೆಕ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಾನೆ. ಸೊ ಈ ಫೀಲ್ಡ್ ಒಳಗೂ ಅಷ್ಟೇ ಎಕ್ಸ್ಪೀರಿಯನ್ಸ್ ಅನ್ನೋದು ಭಾಳ ಮುಖ್ಯ ಆಗಿರ್ತೈತಿ. ಅಟ್ಲೀಸ್ಟ್ ಎಷ್ಟು ಮಟ್ಟಿಗೆ ಅಂದ್ರೆ ಆ ಮರಿಗೆ ಏನಾದರೂ ಒಂದು ರೋಗ ಬಂದಿದ್ರೆ ನಮ್ಗೆ ಡಾಕ್ಟರ್ ಬರೋಕ್ಕಿಂತ ಮುಂಚೆನೇ ಇದಕ್ಕೊಂದು ಈ ಮೆಡಿಸನ್ ಕೊಡ್ಬೇಕು ಅನ್ನೋ ಅಷ್ಟು ನಾಲೆಜ್ ಇರಬೇಕು, ಒಂದು ಇಂಜೆಕ್ಷನ್ ಮಾಡುವಷ್ಟು ಧೈರ್ಯ ಇರಬೇಕು. ಸೊ ಇಷ್ಟಾದರೂ ಅದಕ್ಕೆ ಎಕ್ಸ್ಪೀರಿಯನ್ಸ್ ಇರಲೇಬೇಕಾಗುತ್ತೆ. ಅದರ ಜೊತೆಗೆ ಒಂದು ಮರಿ ಸೈಡಿಗೆ ಫುಡ್ ತಿನ್ನಲಾರೆ ಸೈಡಿಗೆ ನಿಂತಿತ್ತಂದ್ರೆ ಅದು ಯಾಕೆ ಸೈಡಿಗೆ ನಿಂತೈತಿ, ಅದಕ್ಕೆ ಏನಾದರೂ ಅನಾರೋಗ್ಯದ ಸಮಸ್ಯೆ ಐತಾ ಇಲ್ಲ ಅಂತ ಹೇಳಿ ಒಂದಿಷ್ಟು ಐಡೆಂಟಿಫೈ ಮಾಡುವಷ್ಟು ಅಂತೂ ನಾಲೆಜ್ ಇರಬೇಕಾಗುತ್ತೆ. ಸೊ ಇದನ್ನು ಒಂದಿಷ್ಟು ಕುರಿ ಸಾಕಾಣಿಕೆ ಮಾಡಿದವ್ರಿಗೂ ಅಥವಾ ಟ್ರೈನಿಂಗ್ ತೊಗೊಂಡವ್ರಿಗೆ ಗೊತ್ತಿರುತ್ತೆ. ಇನ್ನು ಕೆಲವೊಬ್ಬರು ಟ್ರೈನಿಂಗ್ ತೊಗೊಂಡಿರ್ತಾರೆ. ಟ್ರೈನಿಂಗ್ ಸೆಂಟರ್ ಅಂದರೂ ಹೇಳೋದೇ ಬೇಡ, ಅಷ್ಟು ಚಲೋ ಇರ್ತಾವೆಲ್ಲ. ಸೊ ಅರ್ಧಂಬರ್ಧ ಟ್ರೈನಿಂಗ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಆ ಟ್ರೈನಿಂಗ್ ಒಳಗೆ ಹೇಳೋದ ಒಂದಾಗಿರ್ತೈತಿ ಆ್ಯಂಡ್ ಫೀಲ್ಡಿಗೆ ಇಳಿದು ವರ್ಕ್ ಮಾಡೋ ಮುಂದೆ ಒಂದಾಗಿರ್ತೈತಿ. ಸೊ ರಿಯಾಲಿಟಿ ಯಾರು ಹೇಳಲ್ಲ ಟ್ರೈನಿಂಗ್ ಒಳಗಾಗಲಿ ಅಥವಾ ಈ ಸೋಷಿಯಲ್ ಮೀಡಿಯಾದೊಳಗಾಗಲಿ. ರಿಯಾಲಿಟಿ ಹೇಳೋದು ಭಾಳ ಕಡಿಮೆ ಆಗಿಬಿಟ್ಟೈತಿ. ಈ ವರ್ಕಿಗೆ ಇಳಿದು ಹಿಂಗೆ ಮಾಡಾತೀವಿ ಅಂದಾಗ, ಇವೆಲ್ಲ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತೀವಿ ಅಂದಾಗ, ಸೊ ಯಾರೋ ಒಬ್ರು ಮಾಡ್ಬೇಕಂದ್ರೆ ಒಂದು ಸರಿ ಯೋಚನೆ ಮಾಡ್ತಾರೆ, ಇದ್ರೊಳಗೆ ಇಳಿದ್ರೆ ನಾವು ಇವೆಲ್ಲ ಪ್ರಾಬ್ಲಮ್ಗಳು ಬರ್ತಾವ. ಸೊ ಈ ಪ್ರಾಬ್ಲಮ್ಗಳು ಬರ್ತಾವಂದ್ರೆ ಅದಕ್ಕೆ ಮುಂಜಾಗ್ರತೆ ಕ್ರಮಗಳನ್ನ ಏನು ತಗೋಬೇಕು ಅಂತ ತಲೆಗಿಟ್ಕೊಂಡು ಆ ಫೀಲ್ಡಿಗೆ ಇಳಿದು ಅವ್ರು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಈಗ ಏನಾಗ್ಬಿಟ್ಟೈತೆ ಅಂದ್ರೆ ಅದು ಟ್ರೈನಿಂಗ್ ಒಳಗಾಗಲಿ ಸೋಷಿಯಲ್ ಮೀಡಿಯಾದೊಳಗಾಗಲಿ ಅದ್ರ ಬಗ್ಗೆ ಹೇಳುವಂಥದ್ದು ಭಾಳ ಕಡಿಮೆ ಜನ. ರಿಯಾಲಿಟಿ ಅದ್ರೊಳಗೆ ಏನೆಲ್ಲ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡೋದಾಗುತ್ತೆ ಏನು ಅಂತ ಹೇಳಿ. ಸೊ ಹಾಗಾಗಿ ಜನಗಳು ಆ ಫೀಲ್ಡಿಗೆ ಇಳಿತಾರ. 80% ಅಷ್ಟು ಜನಗಳು ಅದ್ರೊಳಗೆ ಲಾಸ್ ಆಗ್ತಾರ. ಇನ್ನು ಹೇಳ್ಬೇಕಂದ್ರೆ ಸತ್ಯ ಹೇಳೋರು ಕಡಿಮೆ ಅದಾರ, ಸತ್ಯ ಕೇಳೋರು ಇನ್ನೂ ಕಡಿಮೆ ಅದಾರ ಈಗಿನ ಕಾಲದೊಳಗೆ. ಸೊ ಸುಳ್ಳಿಗಿರೋವಂಥ ವ್ಯಾಲ್ಯೂ ಸತ್ಯಕ್ಕಂತೂ ಇಲ್ಲ. ಸೊ ನಮಗೆ ಅನಿಸಿರೋ ಪ್ರಕಾರ ಇದು. ಸೊ ಎಕ್ಸ್ಪೀರಿಯನ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟಾಗಿ ಟ್ರೈನಿಂಗ್ ಸೆಂಟರ್ ಚೂಸ್ ಮಾಡಿ ಟ್ರೈನಿಂಗ್ ತೊಗೊಳ್ರಿ. ಈಗ ಎಲ್ಲೋ ಒಂದು ಕಡೆ ಟ್ರೈನಿಂಗ್ ಕೊಡತ್ತಾರ ಅಂದ್ರೆ ಹೋಗಿ ಆ ಟ್ರೈನಿಂಗಿಗೆ ನಾವು ಜಾಯಿನ್ ಆಗಿ ಟ್ರೈನಿಂಗ್ ತೊಗೊಂಡು ಸರ್ಟಿಫಿಕೇಟ್ ತೊಗೊಂಡ್ಬಿಟ್ರೆ ಕೆಲಸ ಮುಗಿಯೋದಲ್ಲ. ಒಂದು ಟ್ರೈನಿಂಗ್ ಸೆಂಟರ್ ಎಲ್ಲೋ ಬಂದೈತಿ ಅಂದ್ರೆ ಅದ್ರ ಬಗ್ಗೆ ಮಾಹಿತಿ ಪಡ್ಕೊರಿ. ಫೇಸ್ಬುಕ್ ಅನ್ನೋದು ಗೂಗಲ್ ಅನ್ನೋದು ಏನೈತಲ್ಲ ಭಾಳ ಒಂದು ಯೂಸ್ಫುಲ್ ಸೋಷಿಯಲ್ ಅಂತ ಹೇಳ್ಬೋದು ನಾವು. ಸೊ ಅದ್ರೊಳಗೆ ಟ್ರೈನಿಂಗ್ ಸೆಂಟರ್ ಹೆಸರು ಹೊಡೆದ್ರೆ ಅದ್ರೊಳಗೆ ಎಲ್ಲ ಥರದ್ದು ರಿವ್ಯೂ ಇರ್ತಾವೆ. ಸೊ ಆ ರಿವ್ಯೂನ ಒಂದು ಸರಿ ಚೆಕ್ ಮಾಡ್ಕೊಂಡು, ಸೊ ಎಲ್ಲರೂ ಒಂದು ಒಳ್ಳೆ ರಿವ್ಯೂ ಕೊಟ್ಟಿದ್ರೆ ಆ ಟ್ರೈನಿಂಗ್ ಸೆಂಟರ್ಗೆ ಜಾಯಿನ್ ಆಗಿ ನಿಮ್ದು ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊರಿ, ಚೆನ್ನಾಗಿರೋ ಎಕ್ಸ್ಪೀರಿಯನ್ಸ್ ಪಡ್ಕೊರಿ ಅಂತ ಹೇಳ್ಬೋದು. ಸೊ ಅದು ಟ್ರೈನಿಂಗ್ ತೊಗೊಂಡಾದ್ಮೇಲೇನು ಫೀಲ್ಡ್ ಒಳಗಿರೋದು ಸ್ವಲ್ಪ ಮರಿಯಿಂದ ಸ್ಟಾರ್ಟ್ ಮಾಡ್ಕೊಂಡು ನಿಮ್ಗೆ ಅನುಭವ ಪಡ್ಕೊಂಡು ಆಮೇಲೆ ನೀವು 50, 100, 1000 ಮರಿಗಳನ್ನ ಎಷ್ಟು ಹಾಕೋತೀರಾ ಹಾಕೊಂಡು ಕುರಿ ಸಾಕಾಣಿಕೆನ ಸ್ಟಾರ್ಟ್ ಮಾಡ್ಕೊರಿ. ಒಮ್ಮಿದೊಮ್ಮೆ ಹೈಟೆಕ್ ಶೆಡ್ ಮಾಡಿ ಒಂದು 100 ಕುರಿಗಳನ್ನ ಹಾಕ್ತೀವಂತ ತಲೆಗೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಹೊಸಬ್ರಾಗಿದ್ರೆ. ಸೊ ಮೆಲ್ಲಕ ಕ್ರಮೇಣವಾಗಿ ಸ್ವಲ್ಪ ಮರಿಯಿಂದ ಸಣ್ಣ ಪ್ರಮಾಣದೊಳಗೆ 30-40 ಸಾವಿರನೂ ಭಾಳ ಆಗುತ್ತೆ. ಅದಕ್ಕಿಂತ ಕಡಿಮೆ ಬಜೆಟ್ ಒಳಗೆ ಸೊ ಕುರಿಗಾರರದ್ದು ಹೆಂಗೆ ಒಂದು ಮೆಸ್ ಹಾಕೊಂಡು ಒಂದು 4 ಕಟ್ಗೆ ಇಟ್ಕೊಂಡು ಮಾಡ್ತಾರೆ. 10 ಮರಿಗಳಿಗೆ ಅಷ್ಟೇ ಸಾಕಾಗುತ್ತೆ. 10ರಿಂದ 15, 20 ಮರಿಗಳನ್ನೂ ಆರಾಮಾಗಿ ಸಾಕ್ಬೋದು. ಸೊ ಆ ಥರ ನೀವು ಶೆಡ್ ನಿರ್ಮಾಣ ಮಾಡ್ಕೊಂಡು ಆ ಥರ ಒಂದು ವ್ಯವಸ್ಥೆ ಒಳಗೆ ನೀವು ಎಕ್ಸ್ಪೀರಿಯನ್ಸ್ ಪಡ್ಕೊರಿ. ಮರಿಗಳನ್ನ ಸಾಕ್ರಿ, 1-2 ಸರಿ ಮಾರ್ಕೆಟಿಂಗ್ ಮಾಡಿರಿ. ಈ ಮರಿಗಳಿಂದ ನಮ್ಗೆ ಎಷ್ಟು ಲಾಭ ಬರುತ್ತಂತ ತಿಳ್ಕೊಂಡು ಅದಾದಮೇಲೆ ನೀವು ಹೆಚ್ಚಿಗೆ ಪ್ರಮಾಣದೊಳಗೆ ಕುರಿಗಳನ್ನ ಸಾಕ್ರಿ. ಸೊ ಎಕ್ಸ್ಪೀರಿಯನ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ತೊಗೊಂಡು ಮುಂದುವರಿರಿ. ಈಗ ಲಾಸ್ಟ್ ಪಾಯಿಂಟ್ ಏನು ಹೇಳಬೇಕಂದ್ರೆ, ಯಾವುದೇ ಒಂದು ಬಿಸ್ನೆಸ್ ಮಾಡಾತೀವಿ ಅಂತಂದ್ರೆ ನಾವು ಅದಕ್ಕೆ 1 ರೂಪಾಯಿಗೂ ಲೆಕ್ಕ ಹಚ್ಚಿಟ್ಕೊಂಡಾಗ ಅಷ್ಟೇ ನಾವು ಎಷ್ಟು ಲಾಭ ಪಡ್ಕೋತೀವಿ ಅನ್ನೋದು ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವಂತರೂ ಯಾವ ರೀತಿ ಲೆಕ್ಕ ಹಚ್ಚಿಟ್ಕೋತಿದ್ವಿ ಅಂದ್ರೆ, ಒಂದು ಗಾಡಿ ಬಾಡಿಗೆ ಆಗಲಿ, ನಾವು ಮರಿಗಳನ್ನ ತರಕ್ಕೆ ಹೋದಾಗ ಅಲ್ಲಿ ಟಿಫಿನ್ ಮಾಡಿರೋದಾಗಲಿ, ಅಥವಾ ನಾವು ಮರಿಗಳನ್ನ ಸೇಲ್ ಮಾಡಕ್ಕೆ ಹೋದಾಗ ಟಿಫಿನ್ ಮಾಡಿದ್ದು ಗಾಡಿ ಬಾಡಿಗೆ, ಅಥವಾ ಅದಕ್ಕೆ ಪೆಟ್ರೋಲ್ ಅಥವಾ ಡೀಸೆಲ್ ಹಾಕ್ಸಿರೋ ಚಾರ್ಜಸ್ಸು, A to Z ಮೆಡಿಸನ್ದು ಇವೆಲ್ಲ ಲೆಕ್ಕ ಹಚ್ಚಿಟ್ಕೋಬೇಕಾಗುತ್ತೆ. ಸೊ ಎಲ್ಲಾನು ಕ್ಯಾಲ್ಕುಲೇಟ್ ಮಾಡಿ ಈ ಟೋಟಲ್ ಆಗಿ ಮರಿಗಳಿಗೆ ಇಷ್ಟು ಖರ್ಚಾಗೈತಿ, ಇದ್ರೊಳಗೆ ನಾವು ಮಾರಿದ್ರೆ ಇಷ್ಟು ಲಾಭ ಉಳಿತೈತಿ ಅಂತ ಪರ್ಫೆಕ್ಟ್ ಆಗಿ ಒಂದು ಐಡಿಯಾ ಸಿಗುತ್ತೆ ನಿಮ್ಗೆ. ಸೊ ಈಗ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಹೋದ್ವಿ ಮಾರಿದ್ವಿ ಬಂದ್ವಿ ಭಾಳ ಅಂದ್ರೆ ಗಾಡಿ ಬಾಡಿಗೆ ಹಿಡಿತಾರೆ ಅಷ್ಟೇ ಅವರು.
ಬೇರೆ ಯಾವ ಚಾರ್ಜಸ್ ಹಿಡಿಯೋದಿಲ್ಲ. ಸೊ ನಮ್ಗೆ ಲಾಭ ಸಿಕ್ಕೈತಿ ಅಂತ ಹೆಂಗೆ ಗೊತ್ತಾಗುತ್ತೆ? ಈಗ ಒಂದೇ ಸರಿಗೆ ನಮ್ಮ ಮರಿಗಳು ಸೇಲ್ ಆಗಲ್ಲ. ನಾವು 3-4 ಸರಿ ಅಡ್ಡಾಡಿದಾಗ ಅಟ್ಲೀಸ್ಟ್ 2-3 ಸರಿ ಹೋದಾಗ ಮರಿಗಳು ಸೇಲ್ ಆಗ್ತಾವೆ. ಸೊ ಅಷ್ಟು ಸರಿ ಹೋಗಿರ್ತೀವಿ ಅಂದ್ರೆ ಅಷ್ಟು ಜನನ ಕರ್ಕೊಂಡು ಹೋಗಿರ್ತೀವಿ ನಾವು ಗಾಡಿ ಒಳಗೆ ಮರಿಗಳನ್ನ ತುಂಬ್ಸೋಕ್ಕಾಗಲಿ, ಗಾಡಿ ಹೊಡಿಯೋನಾಗಲಿ, ನಾವು ಎಲ್ಲರೂ ಹೋಗಿರ್ತೀವಿ ಅಂದ್ರೆ ಅಲ್ಲಿ ಟಿಫಿನ್ ಚಾರ್ಜ್ ಅಂತ ಇರುತ್ತೆ. ಅದನ್ನು ಬಿಟ್ಟು ಡೀಸೆಲ್ ಚಾರ್ಜ್, ಪೆಟ್ರೋಲ್ ಚಾರ್ಜ್ ಅಂತ ಇರ್ತಾವೆ. ಅದನ್ನು ಬಿಟ್ಟು ದಳ್ಳಾಳಿಗಳು ಬರ್ತಾರೆ ನಡಕ್ಕೆಲ್ಲ, ಅವ್ರಿಗೆ ಕೊಡಿಸೋದಿರ್ತ. ಸೊ ಇವೆಲ್ಲ ಚಾರ್ಜಿಂಗ್ ಇರ್ತಾವ. ಅದೆಲ್ಲ ಬಿಟ್ಟು ಮತ್ತು ಮೆಡಿಸಿನ್ ಚಾರ್ಜಸ್ ಇರ್ತಾವೆ. ಡಾಕ್ಟರ್ ಬಂದು ಹೋಗ್ತಾರಂದ್ರೆ ಅವ್ರಿಗೂ ಕೊಡಬೇಕು. ಗೌರ್ಮೆಂಟ್ ಹಾಸ್ಪಿಟ್ಲ್ ಒಳಗೆ ನಮ್ಗೆ ಯಾವ ಮೆಡಿಸನ್ ಸೆಟ್ ಆಗಿಲ್ಲ ಅಂದ್ರೆ ಹೊರಗಿನ ಇದು ವೆಟರ್ನರಿ ಮೆಡಿಕಲ್ ಒಳಗೆ ಕಾಸ್ಟ್ಲಿಯಷ್ಟು ಮೆಡಿಸನ್ ತಂದು ಹಾಕಿರ್ತೀವಿ, ಅದ್ರ ಚಾರ್ಜಸ್ ಇರುತ್ತೆ. ಎಷ್ಟೊಂದು ಲಿವರ್ ಟಾನಿಕ್ ಹಾಕಿರ್ತೀವಿ, ಬೇರೆ ಬೇರೆ ಸಿರಪ್ಸ್ ಹಾಕಿರ್ತೀವಿ, ಎಲ್ಲನೂ ಹಾಕಿರ್ತೀವಿ. ಸೊ ಎಲ್ಲರದು ಒಂದು ಟ್ಯಾಬ್ಲೆಟ್ದು ಮೊದಲು ಮಾಡಿ ಎಲ್ಲನೂ ಲೆಕ್ಕ ಹಚ್ಚಿ ಇಟ್ಕೊಂಡಾಗಲೇ ನಾವು ಇಷ್ಟು ಖರ್ಚಾಗೈತಿ ಟೋಟಲ್ ಆಗಿ ಸೈಡಿಂದ ನಮ್ಗೆ ಫುಡ್ಡಿಂದು ಬಿಟ್ಟು ಎಕ್ಸ್ಟ್ರಾ ಇಷ್ಟು ಖರ್ಚಾಗೈತಿ ಅನ್ನೋದು ಐಡಿಯಾ ಬಂತಂದ್ರೆ ಫುಡ್ಡಿಗೆ ಇದನ್ನು ಎಲ್ಲನೂ ಆ್ಯಡ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಷ್ಟು ಮರಿಗಳಿಗೆ ಇಷ್ಟು ಖರ್ಚಾಗೈತಿ ಡಿವೈಡ್ ಮಾಡಿದ್ರೆ ಒಂದೊಂದು ಮರಿಯಿಂದ ಇಷ್ಟಿಷ್ಟು ಖರ್ಚು ಅಂತ ನಮ್ಗೆ ಕ್ಲಿಯರ್ ಆಗಿ ಸಿಗುತ್ತಾ. ಸೊ ನಮ್ಗೆ ಲಾಭ ಅನ್ನೋದು ಬಂದ್ರೆ ಈ ಮರಿಯಿಂದ ಇಷ್ಟು ಲಾಭ ಬಂದೈತಿ ಅನ್ನೋದು ಗೊತ್ತಾಗುತ್ತಾ. ಸೊ ಭಾಳಷ್ಟು ಜನ ಇದು ಲೆಕ್ಕ ಹಚ್ಚಿ ಇಟ್ಕೊಳ್ಳೋದಿಲ್ಲ, ಅವ್ರಿಗೆ ಐಡಿಯಾನೂ ಬರೋದಿಲ್ಲ ಈ ಮರಿಯಿಂದ ನಮ್ಗೆ ಎಷ್ಟು ಲಾಭ ಬಂತು, ಎಷ್ಟು ಲಾಸ್ ಆಯಿತು ಅಂತ. ಸೊ ಈ ಮಿಸ್ಟೇಕ್ನು ನೀವು ಸರಿಪಡಿಸ್ಕೊಂಡು ಒಂದೊಂದಕ್ಕೂ ಲೆಕ್ಕ ಹಚ್ಚಿಟ್ಕೊಂಡು ಕುರಿ ಸಾಕಾಣಿಕೆ ಒಳಗೆ ಮುಂದುವರಿರಿ. ಸೊ ಇಷ್ಟೆಲ್ಲ ಇದ್ವು ಇವತ್ತಿನ ಪಾಯಿಂಟ್ಸ್. ಸೊ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ನಿಮ್ಗೆ ಹೇಳೋಕ್ಕೆ ಟ್ರೈ ಮಾಡೀನಿ. ಸೊ ಇದ್ರೊಳಗೆ ಏನಾದರೂ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಕ್ಷಮಿಸ್ರಿ. ಯೂಸ್ಫುಲ್ ಅನಿಸಿದ್ರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿರಿ. ಆ್ಯಂಡ್ ಇಂಥ ಫಾರ್ಮಿಂಗ್ ಟಿಪ್ಸ್ಗೋಸ್ಕರ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.